ವಿದ್ಯಾರ್ಥಿಗಳೇ, 45ರಿಂದ ನಿಶೇಷವಾಗಿ ಭಾಗ ಹೊಂದುವ ಅತಿ ದೊಡ್ಡ 3 ಅಂಕೆಗಳಿರುವ ಸಂಖ್ಯೆ. ಈಗ ನೀವು ಮಾಡೋದಾತರ ವಿಡಿಯೋ ಅಂತ ಮಾಡ್ರಿ, ನಾ ದೂರ ಸರ್ದನು ಇದನ್ನ ಹೆಂಗೆ ಮಾಡಬೇಕು ಅನ್ನೋದು ನಾ ತಿಳಿಸ್ತಾನೆ. ಈಗ ಏನು ಮಾಡ್ತಿರ್ತೀರಿ ನೀವು, ಯಾವುದು 45ರಿಂದ ಭಾಗ ಹೋಗ್ತದ ಆ ಸಂಖ್ಯೆಯನ್ನ ನೀವು ಕಂಡು ಹಿಡಿತೀರಿ. 45ರಿಂದ ಭಾಗ ಹೋಗೋದಂದ್ರೆ ಅವ್ರು ಉತ್ತರ ಮೇಲೆ ಹೇಳ್ತಾರೆ, ಇದು 45ರಲ್ಲೇ ಭಾಗ ಹೋಗೋದಿಲ್ಲ, ಇದು 45 2 90, ಇದು ಹೋಗೋದಿಲ್ಲ, ಇದು ಹೋಗ್ತದ, ಇದು ಹೋಗ್ತದ, ಅದರ ದೊಡ್ಡ ಅಂಕಿ ಇದು. ಹಿಂಗೆ ಲೆಕ್ಕಗಳನ್ನು ನೀವು ತಿಳ್ಕೋಬಾರ್ದು. ಆ ಉತ್ತರ ಮೇಲೆ ನೀವು ಉತ್ತರಗಳನ್ನು ಕಂಡು ಹಿಡಿಬೋದು. ಬಟ್ ನಿಮಗೆ ಅತಿ ದೊಡ್ಡ ದೊಡ್ಡ ಲೆಕ್ಕಗಳು ಬಂದು ಅಂತಂದ್ರೆ ಅದಕ್ಕೊಂದು ರೀತಿ ಅದ. ಆ ರೀತಿ ಪ್ರಕಾರ ನೀವು ಗಣಿತಗಳನ್ನು ಮಾಡಿಬಿಟ್ರೆ ನಿಮ್ಗೆ ಈಸಿಯಾಗಿ ಉತ್ತರ ಸಿಕ್ಬಿಡ್ತಾವೆ. ಈಗ ನಿಮಗೆ ಹೆಂಗೆ ಆಪ್ಷನ್ಸ್ ಮೇಲೆ ಹೇಳ್ತಿರ್ತಾರೋ, 45ಕ್ಕೆ ಭಾಗ ಹೋಗ್ತದ ನೋಡ್ರಪ್ಪ, ಇಲ್ಲ, ಇದು ಅಲ್ಲಿ ಉತ್ತರ. ಆಮೇಲೆ ಇದು 45 2 90, ಮುಂದೆ ಎಷ್ಟು ಉಳಿತು? 9 ಉಳಿತು, ಇದು ಭಾಗ ಹೋಗುದು. ಇವೆರಡು ಉತ್ತರ ಅಲ್ಲ, ಇವೆರಡು ಉತ್ತರ ಅಲ್ಲ. ಇನ್ನು 45 2 90, 45 2 90, 45 2 90, 45 1 45, 45 2 90, 45 1 45. ಕರೆಕ್ಟ್. ಇವು ಎರಡೂ ಸಂಖ್ಯೆಗಳಿಂದ 45ರಿಂದ ಈ ಎರಡು ಸಂಖ್ಯೆಗಳು ಭಾಗ ಹೋಗ್ತಾವೆ. ಇದಂತೂ ನಿಮ್ಗೆ ಗುರ್ತದ. ಅದರ ದೊಡ್ಡ ಅಂಕೆ ಯಾವುದು? 990. ಅವಾಗ ನೀವು ಏನು ಮಾಡಬೇಕು, ಇಂಥವು ದೊಡ್ಡ ಬಂದಾಗ ಹೆಂಗೆ ಮಾಡಬೇಕು ಅದಕ್ಕೊಂದು ರೀತಿ ಗೊತ್ತಿರ್ಬೇಕು ನಿಮಗೆ ವಿದ್ಯಾರ್ಥಿಗಳು. ರೀತಿ ಹೆಂಗೆ ಮಾಡಬೇಕಪ್ಪ ಅನ್ನೋದು ನಾ ತೋರಿಸ್ತೀನಿ. ಇಲ್ಲಿ 3 ಅಂಕೆಗಳಿರುವ, ಅತಿ ದೊಡ್ಡ 3 ಅಂಕೆಗಳಿರುವ ಸಂಖ್ಯೆ ಮೊದಲು ನೀವು ಬರ್ಕೋಬೇಕು. ನೋಡ್ರಿ, ಇದು ಅತಿ ದೊಡ್ಡ ಸಂಖ್ಯೆ ಹೌದಾ? ಈಗ ನೋಡ್ರಿ, ಇದು 3 9ಗಳನ್ನ ಬರೆದ್ರೆ 3 ಸ್ಥಾನದ ಗರಿಷ್ಠ ಸಂಖ್ಯೆ. 3 ಸ್ಥಾನದ ಗರಿಷ್ಠ ಸಂಖ್ಯೆ ನೀವು ಮೊದಲು ಬರ್ಕೋಬೇಕು. 4 ಸ್ಥಾನದ ಗರಿಷ್ಠ ಸಂಖ್ಯೆ ಅಂದ್ರೆ ಇನ್ನೊಂದು 9 ಬರ್ಕೋರಿ. 5 ಸ್ಥಾನದ ಗರಿಷ್ಠ ಸಂಖ್ಯೆ ಅಂದರೆ ಇನ್ನೊಂದು ಬರ್ಕೋರಿ. ಇದೇನು? 3 ಸ್ಥಾನದ ಗರಿಷ್ಠ ಸಂಖ್ಯೆ. ಇದು ಇದಕ್ಕಿಂತಲೂ ದೊಡ್ಡದು. ಒಂದೇ ನೀವು ಕೂಡಿಸಿದ್ರೆ 5 ಸ್ಥಾನದ 1 1 2 3 4 ಸ್ಥಾನದ ಚಿಕ್ಕ ಸಂಖ್ಯೆ ಬರ್ತದೆ ಒಂದು ಕೂಡಿಸಿದ್ರೆ. ಇಲ್ಲಿ ಕೆಲವೊಂದು ವಿಷಯದಾಗ ಹೆಂಗದ ಅಂದ್ರೆ, 5 ಸ್ಥಾನದ ಚಿಕ್ಕ ಸಂಖ್ಯೆಗೆ 5 ಸ್ಥಾನದ ಚಿಕ್ಕ ಸಂಖ್ಯೆಗೆ 1ನ್ನು ಕಳೆದ್ರೆ 4 ಸ್ಥಾನದ ಗರಿಷ್ಠ ಸಂಖ್ಯೆ ಬರ್ತದ. 3 ಸ್ಥಾನದ 4 ಸ್ಥಾನದ ಚಿಕ್ಕ ಸಂಖ್ಯೆ ಯಾವುದು? 1000. ಅದರಾಗ 1 ಕಳೆದ್ರೆ ಏನು ಬರ್ತದ? 3 ಸ್ಥಾನದ ಗರಿಷ್ಠ ಸಂಖ್ಯೆ ಬರ್ತದೆ. ಇದನ್ನು ನಿಮ್ಮ ಪ್ರಶ್ನೆದಾಗೂ ಕೇಳಬಹುದು. ಅವಾಗ ನೀವು ಈಗ ಏನು ಮಾಡಬೇಕು, 3 ಸ್ಥಾನದ ಗರಿಷ್ಠ ಸಂಖ್ಯೆ ನೀವು ಬರ್ಕೊಂಡ್ರಿ ಅಂದ್ರೆ ಇದನ್ನ 45ರಲ್ಲೇ ಬಾಯಿಸಿಬಿಡ್ರಿ ನೀವು, ಸಾಕು, ಉತ್ತರ ಬಂದ್ಬಿಡ್ತದೆ. ರೀತಿ ಗುರ್ತಿರ್ಬೇಕು ಮನುಷ್ಯ. ಆಪ್ಷನ್ಸ್ ಮೇಲೆ ಉತ್ತರ ಕಂಡುಹಿಡಿದು, ಟ್ರಿಕ್ಸ್ ಮೇಲೆ ಉತ್ತರ ಕಂಡುಹಿಡಿದು ಬೇಡ. ನಿಮಗೆ ರೀತಿ ಗುರುತಿರ್ತಾರೆ, ಇಂಥ 10 ಗಣಿತಗಳನ್ನು ನೀವು ಬಿಡಿಸ್ಬೋದು. ಅವಾಗ ಕೇಳ್ತಿರ್ತಾನ, 45ರಿಂದ ಭಾಗಿಸಲ್ಪಡುವ 6 ಸ್ಥಾನದ 4 ಬೇರೆ ಬೇರೆ ಅಂಕೆಗಳಿರುವ ಸಂಖ್ಯೆ ಯಾವುದು ಅಂದಾಗ ಅವಾಗ ಹೆಂಗೆ ಮಾಡ್ತೀರಿ? ಅವಾಗ ಏನು ಮಾಡಬೇಕು, ನಿಮಗೆ ರೀತಿ ಗುರುತಿತ್ತು ಅಂದ್ರೆ ಡೆಫಿನೆಟ್ಲಿ ಪ್ರತಿಯೊಂದು ಗಣಿತ ನೀವು ಮಾಡಬಹುದು. ಹಿಂಗೆ ನೀವು ಹಚ್ಕೋರಿ. ಏನಿದು? 3 ಸ್ಥಾನದ ಗರಿಷ್ಠ ಸಂಖ್ಯೆ ಇದು. ಆಮೇಲೆ 45ರಲ್ಲೇ ಭಾಗಿಸ್ರಿ. ನೋಡ್ರಿ, 45 2 90 ತಿಳಿತಾ? 45 2 90, 9 ಉಳಿತು. ಇದು 9 ತಗೋರಿ. 45 2 90 ಬಂತ. ಎಷ್ಟು ಉಳಿತು ನೋಡ್ರಿ ಶೇಷ. ಈ ಶೇಷನ್ನ ಭಾಜ್ಯದಾಗ ಕಳೆಯಿರಿ. ಮುಗೀತು. ಭಾಗಿಸಲ್ಪಡುವ 45ರಿಂದ ರೀತಿ ಗುರ್ತಿತ್ತು ಅಂದ್ರೆ ಮುಗೀತು. 45ರಿಂದ ಭಾಗಿಸಲ್ಪಡುವ 3 ಸ್ಥಾನದ ಗರಿಷ್ಠ ಸಂಖ್ಯೆ.
ಬರೋಬ್ಬರಿ ಭಾಜ್ಯ ಮೈನಸ್ ಶೇಷ. ಇದೇ ಉತ್ತರ ಇದರದ. ನೋಡ್ರಿ ನೀವು ಭಾಜ್ಯ ಎಷ್ಟದ ನೋಡ್ರಿ, ಇದರದು 9,999 ಅದ. ಅದ್ರ ಶೇಷ ಎಷ್ಟದ? 9 ಅದ. ಇದನ್ನು ಕಳೆದು ಬಿಡ್ರಿ. 9 9 0. ಉತ್ತರ ಸಂಖ್ಯೆ ಸಿ. ಈ ರೀತಿ ಗುರ್ತಿರ್ಬೇಕು ನೀವು. ಈ ರೀತಿ ಗುರುತಿತ್ತು ಬೇಕಾದಂತ ಗಣಿತಗಳನ್ನ ಕೊಟ್ಟರು ಮಾಡ್ಲಿಕ್ಕೆ ಬರ್ತದೆ. ಆಮೇಲೆ ಇಷ್ಟು ನೀವು ಮಾಡ್ರಿ. ಇನ್ನು ಎರಡನೇ ರೀತಿಯೊಳಗೆ ಹೆಂಗ್ ಮಾಡ್ಬೇಕ್ರಿ ಸರ್ ಇದನ್ನ ಅಂತ ಕೇಳ್ಬೋದಲ್ಲ ನೀವು. ಇಲ್ರಿ, ಇದು 45ರಿಂದ ಭಾಗಿಸಲ್ಪಡುವ 3 ಸ್ಥಾನದ ಗರಿಷ್ಠ ಸಂಖ್ಯೆ ಭಾಜ್ಯ ಮೈನಸ್. ಇದು ನಿಮಗೆ ನೆನಪಿನ ಅದು ಹೋತು. ಅವಾಗ ನಾವು ಹೆಂಗ್ ಮಾಡಬೇಕು? ಈಗ ನೀವು 3 ಸ್ಥಾನದ ಗರಿಷ್ಠ ಸಂಖ್ಯೆ ಎಷ್ಟದ ನೋಡ್ರಿ. 999 ಆಯ್ತು. ಈಗ ಕಚ್ಚಾ ಭಾಗಾಕಾರ ಮಾಡಿದಿರಿ. ಭಾಗಾಕಾರ ಲೆಕ್ಕ ಮಾಡಿದಾಗ ಭಾಗಲಬ್ಧಿ ಎಷ್ಟು ಬಂತು? 22 ಬಂತು. 45ಕ್ಕೆ 22ಕ್ಕೆ ಗುಣಾಕಾರ ಮಾಡಿ ನೋಡ್ರಿ. 45 ಗುಂಡ್ಲಿ 22. ಇದು ಎರಡನೇ ರೀತಿ. 45 2 90 ಗುಂಡ್ಲೆ ಹಾಕ್ರಿ. 45 2 90, 45 2 90 ನೋಡ್ರಿ. ಇದು ಒಂದು ರೀತಿ. ಇದು ರೀತಿ 2. ನಮಗೆ ಸರ್ ಇದು ನೆನಪು ಉಳಿಲಿಲ್ರಿ. ಈ ನಿಯಮ ಮೊದಲ ಇದು ಸರ್ ನಿಮಗೆ ನೆನಪು ಉಳಿಲಿಲ್ಲ ಅಂದ್ರೆ ನೀವು ಈ ರೀತಿ ಮಾಡ್ರಿ. ಭಾಗಾಕಾರ ಮಾಡ್ಕಿಸಿಂದ ಈ ಭಾಗಲಬ್ಧಕ್ಕೆ ಇದಕ್ಕೆ ಗುಣಾಕಾರ ಮಾಡಿಬಿಟ್ರಿ ಅಂದ್ರೆ ಭಾಜಕ ಮತ್ತು ಭಾಗಲಬ್ಧ ಗುಣಾಕಾರ ಮಾಡಿದ್ರೆ 45ರಿಂದ ಭಾಗಿಸಲ್ಪಡುವ 3 ಸ್ಥಾನದ ಗರಿಷ್ಠ ಸಂಖ್ಯೆ ಬರ್ತದ. ಬೇಕಾದ್ರೆ ಹಿಂಗ ಮಾಡ್ರಿ, ಬೇಕಾದ್ರೆ ಭಾಜ್ಯದೊಳಗೆ ಈ ಶೇಷನ್ನ ಕಳೆದು ಬಿಡ್ರಿ. ಬೇಕಾದ್ರೆ ಹಿಂಗ ಮಾಡ್ರಿ, ಬೇಕಾದ್ರೆ ಹಿಂಗ್ ಮಾಡ್ರಿ. ಹಿಂಗ ಮಾಡೋದು ಮರಿಬಹುದು. ಆಪ್ಷನ್ಸ್ ಮೇಲೆ ಮಾಡೋದು ನೀವು ಮರಿಬಹುದು ನನ್ನ ಅನಿಸಿಕೆ. ಯಾಕಂದ್ರೆ ಹೆಂಗೋ ಹೇಳಿದ್ರೆ ಸರ್ ಈ ರೀತಿನೇ ಗುರ್ತಾಗಿ ಬಿಡ್ತಾರೆ, ಮುಗೀತಲ್ಲ. ನೀವು ಬೇಕಾದಂತ ಗಣಿತಗಳನ್ನು ಮಾಡ್ಬೋದು ನೀವು. ಅದಕ್ಕೆ ಇದೊಂದು ಚೆನ್ನಾಗಿ ನೋಡ್ರಿ. ಇನ್ನೊಂದ್ಸಲ ರಿಪೀಟ್ ಮಾಡ್ರಿ. ರೀತಿ 2 ಅಂದ್ರೆ ನೀವು ಮೊದಲ 9,999 ಗರಿಷ್ಠ ಸಂಖ್ಯೆ 3 ಸ್ಥಾನದ ಗರಿಷ್ಠ ಸಂಖ್ಯೆಗೆ 45ರಿಂದ ಭಾಗಿಸ್ರಿ. ಭಾಗಿಸಿ ಉತ್ತರ ಬಂದು ಬಿಡ್ತದೆ. ಅವಾಗ ನೀವೇನ್ ಮಾಡ್ರಿ, ಇದಕ್ಕೆ ಗುಣಾಕಾರ ಮಾಡಿದ್ರು ನಡೀತದ, ಅಥವಾ ಭಾಜ್ಯದೊಳಗ ಶೇಷ ಕಳೆದ್ರು ಬರ್ತದ. ನೋಡಿ ಇದನ್ನ ಗುಣಾಕಾರ ಮಾಡಿ ಚೆನ್ನಾಗಿ ಫೇರ್ದಾಗ ಬರ್ಕೋರಿ, ನೆನ್ಪಿಟ್ಕೋರಿ, ಹೆಚ್ಚು ನೋಡ್ಕೋರಿ. ಗಣಿತ ನಿಮಗೆ ನೆನ್ಪುಡಿತದ.